ನಾನು ತಂದೆ ತಾಯಿ ಗೊತ್ತಿರುತ್ತೆ ಅಂತ ಹೇಳಲ್ಲ, ದೇ ಹ್ಯಾವ್ ಅಬ್ಸರ್ವ್ಡ್ ದ ಚೈಲ್ಡ್ ಡ್ಯೂರಿಂಗ್ ದ ಗ್ರೋಯಿಂಗ್ ಇಯರ್ಸ್, ಸೊ ದೇ ನೋ ಅ ಲಿಟಲ್ ಮೋರ್ ಅಬೌಟ್ ದಟ್ ಚೈಲ್ಡ್. ನಾನು ನಮ್ಮ ಇನ್ಸ್ಟಿಟ್ಯೂಷನಲ್ಲೆಲ್ಲ ಏನು ಹೇಳ್ತೀನಿ ಅಂದರೆ, ಯೋರ್ ಪೇರೆಂಟ್ಸ್ ವಿಲ್ ನೋ ವಾಟ್ ದೇ ಲೈಕ್ ಫಾರ್ ಯು, ಬಟ್ ದೇ ವಿಲ್ ನೆವರ್ ನೋ ವಾಟ್ ಯು ಲೈಕ್. ಲೈಫ್ ಈಸ್ ಅ ಜರ್ನಿ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್. ಇವಾಗ ನೀವಿದು ಕೇಳಿರ್ಬೋದು, ದೇರ್ಸ್ ಒನ್ ಫೇಮಸ್ ಸೇಯಿಂಗ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಇವತ್ತಿನ ಕಾಲದಲ್ಲಿ ಯು ನೀಡ್ ಟು ಬಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಒನ್. ನಾವು ಟು ಡಿಸೈಡ್ ನಾನು ಯಾವುದ್ರಲ್ಲಿ ಮಾಸ್ಟರ್ ಆಗ್ತೀನಿ, ನಾನು ಯಾವುದ್ರಲ್ಲಿ ಸ್ಪೆಷಲೈಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡೋಕ್ಕೆ ಫಸ್ಟ್ ನೀವು ಜಾಕ್ ಆಫ್ ಆಲ್ ಆಗಬೇಕು. ಅನ್ಲೆಸ್ ಯು ಎಕ್ಸ್ಪ್ಲೋರ್, ಯು ಡೋಂಟ್ ನೋ ಇನ್ ವಾಟ್ ಯು ಹ್ಯಾವ್ ಟು ಸ್ಪೆಷಲೈಸ್ ಇನ್. ಸೊ ತುಂಬ ಜನ ಮಕ್ಕಳು ಏನು ಅನ್ಕೋತಾರೆ, ನನಗೆ ನನ್ನ ಫ್ರೆಂಡು ಮೈಕ್ರೋಬಯಾಲಜಿಸ್ಟ್ ಆಗ್ತಾನೆ, ಈ ಫ್ರೆಂಡು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತೀನಿ ಅಂತ ಹೇಳ್ತಾನೆ, ಎಲ್ಲರಿಗೂ ಆ ಗುರಿ ಇದೆ, ನನಗೆ ಒಬ್ಬನಿಗೆ ಕನ್ಫ್ಯೂಷನ್ ಇದೆ. ಅದು ನಿಜಾನೇ ಅಲ್ಲ. ಲೈಫ್ ಈಸ್ ಅ ಜರ್ನಿ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್. ನಾವು ಅಡಲ್ಟ್ಸು ಎಲ್ಲರೂ 5 ಹೆಜ್ಜೆ ಮುಂದೆ ಹೋಗಿದ್ದೀವಿ, 3 ಹೆಜ್ಜೆ ಹಿಂದೆ ಬಂದೀವಿ, ತಿರ್ಗಾ 2 ಹೆಜ್ಜೆ ಮುಂದೆ ಹೋಗ್ತೀವಿ, 1 ಹೆಜ್ಜೆ ಹಿಂದೆ ಆಗ್ತೀವಿ. ಸೊ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್ ಇಫ್ ಯು ಆರ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ಯುವರ್ ಲಾಂಗ್ ಟರ್ಮ್ ಗೋಲ್ ಅಟ್ ದಿಸ್ ಸ್ಟೇಜ್ ಆಫ್ ಯುವರ್ ಲೈಫ್ ವೆನ್ ಯು ಆರ್ ಕಂಪ್ಲೀಟಿಂಗ್ 10th ಸ್ಟ್ಯಾಂಡರ್ಡ್. ನೋಡಿ, 10ನೇ ಕ್ಲಾಸ್ ತನಕ ಮಕ್ಕಳೇನು ಕೇಳಿ, ಎಲ್ಲ ಡಿಸಿಷನ್ನು ಇಲ್ಲಿ ತನಕ ಬೇರೆಯವ್ರು ಮಾಡಿರ್ತಾರೆ ಅವ್ರ ಜೀವನದಲ್ಲಿ. ಅವ್ರು ಯಾವ ಫ್ಯಾಮಿಲಿನಲ್ಲಿ ಹುಟ್ಟಿದ್ರೋ ಅದು ಅವ್ರ ಡಿಸಿಷನ್ ಅಲ್ಲ, ಯಾವ ರಿಲಿಜನ್ ಫಾಲೋ ಮಾಡ್ತಾ ಇರೋ ಅವ್ರ ಡಿಸಿಷನ್ ಅಲ್ಲ, ಮಕ್ಕಳು ಫಸ್ಟು ಯಾವ ಸ್ಕೂಲ್ನಲ್ಲಿ ಹೋಗಿ ಓದಿದ್ರೋ ಅದು ಅವ್ರ ಡಿಸಿಷನ್ ಅಲ್ಲ. ಅದೆಲ್ಲ ಬಿಡಿ, ಅವ್ರ ಹೆಸರು ಮಕ್ಕಳ ಡಿಸಿಷನ್ ಅದು ಇಲ್ಲ, ಬೇರೆಯವ್ರು ಮಾಡಿರೋ ಡಿಸಿಷನ್ ಅದು. 10ನೇ ಕ್ಲಾಸ್ ಆದಮೇಲೆ ನಾನು ಏನು ಮಾಡಬೇಕು ಅಂತ ಅನ್ಕೋತಾ ಇದ್ದೀನೋ, ದಟ್ಸ್ ಪ್ರಾಬಬ್ಲಿ ದ ಫಸ್ಟ್ ಡಿಸಿಷನ್ ವಿಚ್ ದೇ ಆರ್ ಮೇಕಿಂಗ್ ಅಬೌಟ್ ದೇರ್ ಓನ್ ಲೈಫ್. ದಟ್ಸ್ ಅನ್ ಇಂಪಾರ್ಟೆಂಟ್ ಡಿಸಿಷನ್, ಬಟ್ ದೇ ಶುಡ್ ನೋ ಇದಾದಮೇಲೆ ತುಂಬ ಡಿಸಿಷನ್ಗಳಿರುತ್ತೆ ಅಂತ.